ಭಯ ಆಗ್ತದ ಪಾಪ. ಅಲ್ಲಿ ಹಿಂದ್ ಗಾಡಿ ಅದ, ತಡೀರಿ, ಹಿಂದ್ ಗಾಡಿ ಅದ, ಹಿಂದ್ ಗಾಡಿ ಅದ. ಲೋ ರೀ ರೀ ರೀ, ಅಲ್ಲಿ ಹಿಂದ್ ತೆಗ್ಗದ. ಚೈನ್ ಬಿಸ್ತು, ಚೈನ್ ಬಿಸ್ತು. ಚೈನ್ ಬಿಸ್ತು ಒಂದಕ್ಕೆ ಹಾಕಿದ್ರವ್ರ. ಚೈನ್ ಬಿಸ್ತು ಹಿಂಗಿರ್ತದ ನೋಡ್ರಿ. ಇದು ಗುಲ್ಮಾರ್ಗ್. ಗುಲ್ಮಾರ್ಗದೊಳಗ ಡ್ರೈವಿಂಗ್ ಸ್ಕಿಲ್ಸ್ ಎಲ್ಲ ಕತ್ಲಾಗ್ಯದ. नीचे मैडम, अरे नीचे उतरना है अब. क्यों? हाँ चेन लगाओ ना इसकी. लगाते हो? लगाओ. नहीं. हाँ क्या आपका नाम? मुस्ताका भैया, थैंक यू सो मच. चैन कट आयतु ಅವರು ಹಾಕೊಡ್ಲಿಕ್ಕೆ विदाउट फीस. कट हुआ है? ये नहीं लगेगा. ये कट हो गया. कट हो चुका है सर. इसका ये देखो ना, ये वो नीचे निकलेगा ना कार आराम से. ये देखो उसका ठंडा लिखा तो करे. बाबा फोन क्या गए ಒಂದಕ್ಕೆ ಹಾಕ್ತಿದ್ನ ಒಂದ್ ಗಾಲಿಗೆ ಒಂದ್ ಚೂರ್ ಹಿಂಗ್ ತಗೊಂಡಿದ್ರೆ ಆಗ್ತಿತ್ತೇನೋ. ಯಪ್ಪ नहीं बांधेगा. अब वापस उतरना है आपको. क्यों? वापस उतरना है नीचे. हाँ. अच्छा अब नहीं टेंशन, अब रोड साफ है तो. यस. ಹೋಗಿದ್ದು ಎಲೆಕ್ಟ್ರಿಕ್ ಕಾರ್ ಒಳಗೆ. ಆದರೆ ನೀವು ನೋಡಿದ್ರಲ್ಲ ಎಷ್ಟು ಕಠಿಣ ಇರ್ತದೆ ಅಂಥೇಳಿ. ಸೊ ಇಂಥ ಗುಡ್ಡಗಾಡು ಪ್ರದೇಶದೊಳಗೆ ಡ್ರೈವಿಂಗ್ ಮಾಡೋ ಮಜಾನ ಬೇರೆ. ನಿಮಗೂ ಯಾವಾಗಾರ ಟೈಮ್ ಸಿಕ್ತು ಅಂತಂದ್ರೆ ತಪ್ಪದ ಹೋಗ್ಬರ್ರಿ. ನಾನು ಈ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನನಗೆ ಖರೇನು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು. ಆಮೇಲೆ ಎಲ್ಲರಿಗಿಂತ ಆಶ್ಚರ್ಯ ಏನು ಗೊತ್ತನ್ರಿ, ಆ ಅದ್ಭುತವಾಗಿರ್ತಕ್ಕಂತಹ ಸೀನ್ರಿ, ಅಲ್ಲಿದ್ದಂಥ ಐಸು, ಅದರೊಳಗೆ ನಮ್ಮ ಸರ್ವಾರ್ಥ ಬೆಚ್ಚಿಗೆ ಮಕ್ಕೊಂಬಿಟ್ಟಿದ್ಲು. ನಾವು ಕಿಟಕಿ ತೆಗೆದು ಯಪ್ಪ -1 ಡಿಗ್ರಿ, -2 ಡಿಗ್ರಿ, -3 ಡಿಗ್ರಿ ಅಂತ ಅನ್ಕೋತ ಬರೇ ಆ ಒಳಗಿಂದ ಏನು ಮೀಟ್ರ್ ತೋರಿಸ್ತಿರ್ತದ ಆ ಮೀಟ್ರ್ ನೋಡ್ಕೋತ ಕೂತ್ಬಿಟ್ಟಿದ್ವಿ. ಆದರೆ ಯಾವಾಗ ನಾವು ಪಹಲ್ಗಾಮ್ದಿಂದ ಕೆಳಗೆ ಇಳಿದ್ವಿ ಅಂತ ಅನ್ನೋದಾಗ ಗೊತ್ತಾಗಲಿಲ್ಲ. ಆ ಗುಲ್ಮಾರ್ಗ್ ರೋಡು, ಪಹಲ್ಗಾಮ್ ರೋಡು ಬರೇ ಐಸ್ರಿ. ಅಷ್ಟು ಸುಂದರವಾದಂಥ ಪ್ರಕೃತಿ ನಮ್ಮ ದೇಶದೊಳಗದ. ಇನ್ನು ಬೆಳಗ್ಗೆ ಹೊತ್ತಿನಾಗ ಏನೋ ಟೂರಿಸ್ಟ್ ಎಲ್ಲ ಹೋದ್ವಿ, ಎಷ್ಟೆಲ್ಲ ಗದ್ದಲಾತು ಅಂತಲೂ ನಿಮಗೆ ಗೊತ್ತು. ಬಟ್ 24 ತಾಸಲ್ಲೇ ಇದ್ದುಕೊಂಡು ಪೆಹರೆಗೂ ಪೆಹರಾ ಕೊಡುವಂಥವ್ರು ನಮ್ಮ ಸೈನಿಕರು ನೋಡ್ರಿ. ಅವ್ರ ಜವಾಬ್ದಾರಿ ಮೆಚ್ಚಲೇಬೇಕು. ನಾವು ಹೋಗಿದ್ದೆ ಅದಕ್ಕೆ ಮಜಾ ಮಾಡಲಿಕ್ಕೆ. ಆದರೆ ಅವರು ಪ್ರತಿ ಸತಿನೂ ಅಲ್ಲೇ ಇದ್ಕೊಂಡು ನಮ್ಮ ದೇಶವನ್ನು ಕಾಯ್ತಾರೆ, ಇದನ್ನು ಮಾಡ್ತಾರೆ. ಅಷ್ಟರೊಳಗನ ನಮ್ಮ ಸರ್ವಾರ್ಥ ಈ ಚಾರ್ಜಿಂಗ್ ಟೈಮ್ ಬಂತಂತಂದ್ರೆ ಸಾಕು, ಒಂದು ಆಟ ಚಾಲೂ ಮಾಡೇ ಬಿಡ್ತಾವೆ. ಸೊ ಅಕ್ಕಿಗೆ ಒಂಚೂರು ಹಸಿವಾಗಿತ್ತು ಅಂಥೇಳಿ ಒಂದು ಕೇಕ್ ಕೊಡಿಸಿದ್ವಿ. ಅಕ್ಕಿನೂ ತಿನ್ಲು, ನಾವು ಅಕ್ಕಿನ ತಿಂದದ್ದು ನೋಡಿ ಹೊಟ್ಟೆ ತುಂಬಿಸ್ಕೊಂಡ್ವಿ. ಮತ್ತು ಇನ್ನೊಂದು ಏನಂತಂತಂದ್ರೆ ಮಕ್ಳು ತಿಂದರೆ ಒಂಥರ ಖುಷಿನ ಬೇರೆ. ಅದು ಹೋದಲ್ಲಿ ಬಂದಲ್ಲೇ ಪಾಪ ಉಪವಾಸ ಇರಬಾರ್ದು ಅಂತ ಅನ್ನೋದನ್ನು ತಂದೆ ತಾಯಿಗಳ ಆಶಾ ಇರ್ತದೆ. ಸೊ ಹೀಗಾಗಿತ್ತು ನಮ್ಮ ಕಾಶ್ಮೀರದ ಕಣಿವೆಯಲ್ಲಿ ನಮ್ಮದೊಂದು ಟ್ರಿಪ್. ಸೊ ಒಂದು ಸ್ವಲ್ಪ ಯಾವಾಗೋ ಒಂದು ಕಡೆ ಸ್ವಲ್ಪ ನೆನಪಿಸ್ಕೊಂಡಾಗ ನಮಗೆ ಅನ್ನಿಸ್ತದೆ ಎಂಥ ರಿಸ್ಕ್ ತೊಗೊಂಡ್ಬಿಟ್ವಲ್ಲ ಜೀವನದೊಳಗೆ ಅಂಥೇಳಿ. ಬಟ್ ನಾಳೆ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಸರ್ವಾರ್ಥ ತನ್ನ ಮದುವೆ ಆಗೋ ಗಂಡಗೆ ತನ್ನ ಮಕ್ಕಳಿಗೆ ಹೇಳಲಿಕ್ಕೆ ಒಂದು ಕತೆ ಬೇಕು. ಅಜ್ಜ ನನಗೆ ಈ ವಯಸ್ಸಿಗೆ ಅಲ್ಲಿ ಕರ್ಕೊಂಡೋಗಿದ್ದ, ಇಲ್ಲಿ ಕರ್ಕೊಂಡೋಗಿದ್ದ, ಹಂಗೆ ಮಾಡಿಸಿದ್ದ, ಹಿಂಗೆ ಟೂರ್ಗೆ ಹೋಗಿದ್ವಿ, ಹಂಗಾತು ಹಿಂಗಾತು, ಗಾಲಿ ಎಲ್ಲ ಬಿಚ್ಚಿಬಿಡ್ತು. ಮತ್ತು ಅದಕ್ಕೆಲ್ಲ ಒಂದು ಪುರಾವೆ ಸಾಕ್ಷಿ ಅಂತ ಈ ವಿಡಿಯೋನೂ ನಮಗೆ ಒಂದು ರೆಕಾರ್ಡಿಂಗ್, ಒಂದು ಕ್ಲಿಪ್ಪಿಂಗ್ ಸಿಕ್ಕಂಗಾತು. ಸೊ ಈಗ ನಾನು ರೌಂಡ್ ಜೈ ಕರ್ನಾಟಕ, ಜೈ ಕರ್ನಾಟಕ.